ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಮಿಸ್ಟರ್ ಬ್ಯಾಚುಲರ್. ಬ್ಯಾಕ್ ಟು ಬ್ಯಾಕ್ ಲಾಸಸ್ ಇಂದ ಒಂದು ವೆಬ್ ಸೀರೀಸ್ ಕ್ರಿಯೇಟ್ ಮಾಡಿದಂತ RCB ಕೊನೆಗೂ ಒಂದು ವಿಕ್ಟ್ರಿ ಸಿಕ್ತು. SRH ಹೋಮ್ ಗ್ರೌಂಡ್ ಅಲ್ಲೇ ಅವ್ರಿಗೆ ಸೋಲ್ಸೋದು ಅಂದ್ರೆ ಸುಮ್ಮನೆ ಮಾತಾಗುರು. ಈ ರಿವೆಂಜ್ ಬೇಕಿತ್ತು ಮಗ ಅಂತೀನಿ ಅಷ್ಟೇ. ಟಾಸ್ ಗೆದ್ದು ಫಸ್ಟ್ ಬ್ಯಾಟಿಂಗ್ ಆಡ್ತೀವಿ ಅಂತ ಫಾಫರ್ ಹೇಳಿದ್ರು. ಯಾಕಂದ್ರೆ ಅವ್ರಿಗೆ ಗೊತ್ತು ಸನ್ ರೈಸರ್ಸ್ ಅವ್ರಿಗೆ ಎಲ್ಲರೂ ಫಸ್ಟ್ ಬ್ಯಾಟಿಂಗ್ ಕೊಟ್ರೆ ದೀಪಾವಳಿ ಮಾಡಾಕ್ತಾರೆ ಅಂತ. ಪವರ್ ಪ್ಲೇ ಅಲ್ಲಿ ಒಳ್ಳೆ ಇಂಟೆಂಟ್ ಇಂದಾನೆ ಬ್ಯಾಟಿಂಗ್ ಮಾಡ್ತಾ ಇದ್ರು ಕೊಹ್ಲಿ ಮತ್ತೆ ಫಾಫ್ ಡುಪ್ಲೆಸಿಸ್. ಆಮೇಲೆ ಡುಪ್ಲೆಸಿಸ್ ಅವರು ಹೊಡೆಯಕ್ ಹೋಗಿ ಔಟ್ ಆದ್ರು. ವಿಲ್ ಜಾಕ್ಸ್ ಇಂದ ಅಷ್ಟೊಂದು ಕಾಂಟ್ರಿಬ್ಯೂಷನ್ ಬಂದಿಲ್ಲ, ಆದ್ರೂ ರಜತ್ ಪಟಿದಾರಿಂದ ಮಾತ್ರ ಸಖತ್ ಒಳ್ಳೆ ಇನ್ನಿಂಗ್ಸ್ ಬಂತು. ಮಯಂಕ್ ಪಾರ್ಕಂಡಿಗೆ ನೆನ್ನೆ ನಿದ್ದೆನೆ ಬಂದಿಲ್ಲ ಅನ್ಸುತ್ತೆ. ಮುಕ್ ಕ್ಲಾರೆ ವಧೆ ಮಾತ್ರ. ಕೊಹ್ಲಿ ಅವರು 43 ಬಾಲಿಗೆ 50 ಮಾಡಿದ್ದು ಸ್ಲೋ ಇನ್ನಿಂಗ್ಸ್ ಅಂತಾನೆ ಹೇಳ್ತೀನಿ. ಗ್ರೀನ್ ಅವರು ನೆನ್ನೆ ಇಂಪ್ರೆಸಿವ್ ಬ್ಯಾಟಿಂಗ್ ಮಾಡಿದ್ರು. ಅಂತೂ ಇಂತೂ ಒಂಥರ ಅವ್ರ ಬ್ಯಾಟ್ ಇಂದ ರನ್ಸ್ ಬರಕ್ ಶುರು ಆಯ್ತು. ಹಂಗೂ ಹಿಂಗೂ 206 ಬೋರ್ಡ್ ಮೇಲೆ ಹಾಕಿದ್ವಿ. ಆ ಗ್ರೌಂಡ್ ಅಲ್ಲಿ ಇದಂತೂ ಡಿಫೆಂಡೇಬಲ್ ಸ್ಕೋರ್ ಅಲ್ವೇ ಅಲ್ಲ, ಬಟ್ ಸ್ಟಿಲ್ ಒಂದು ಹೋಪ್ ಅಂತೂ ಇತ್ತು. ನಾನು ಟೆಲಿಗ್ರಾಮ್ ಅಲ್ಲಿ ಮ್ಯಾಚ್ ಶುರು ಆಗಕ್ಕೂ ಮುಂಚೆ ಹೇಳಿದ್ದೆ, ಹೆಡ್ ಕ್ಲಾಸಿಗೆ ಬೇಗ ತೆಗೆದ್ರೆ ಮ್ಯಾಚ್ ನಮ್ ಕಡೆ ಅಂತ. ವಿಲ್ ಜಾಕ್ಸ್ ಅವರು ಬ್ಯಾಟಿಂಗ್ ಏನು ಮಾಡಿಲ್ಲ ಆದ್ರೂ ಬೌಲಿಂಗ್ ಅಲ್ಲಿ ಕಾಂಟ್ರಿಬ್ಯೂಟ್ ಮಾಡಿ ಹೆಡ್ ವಿಕೆಟ್ ತೆಗೆದು ಮ್ಯಾಚ್ ನ ನಮ್ ಕಡೆ ತಿರುಗಿಸ್ಬಿಟ್ರು. ಹೆಡ್ ಹೋಗ್ತಾ ಇದ್ದಂಗೆ ಅಭಿಷೇಕ್ ಶರ್ಮಾ ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡಿದ್ರು. ಆಮೇಲೆ ಸನ್ ರೈಸರ್ಸ್ ಕಡೆ ಯಾರು ನಿಂತಿಲ್ಲ ಮಗ. ಮಾಕ್ರಾಮ್, ನಿತೀಶ್ ರೆಡ್ಡಿ, ಕ್ಲಾಸಿನ್ ಎಲ್ಲ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಲಾಸಸ್ ಆಗಿ ಲಾಸ್ಟಿಗೆ ಶಾಬಾಜ್ ಅಹಮದ್ ಆಸ್ ಎಕ್ಸ್ಪೆಕ್ಟೆಡ್ RCB ಮುಂದೆ ಆಡ್ತಾರೆ. ಸ್ವಪ್ನಿಲ್ ಸಿಂಗ್ ಬಗ್ಗೆ ಹೇಳಲೇಬೇಕು, ಕರೆಕ್ಟ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ತಂದವ್ರೆ RCB ಅವರು. ಇವತ್ತಿನ ಮ್ಯಾಚ್ ಪಂಜಾಬ್ ಇಸ್ ಟೇಕಿಂಗ್ ಆನ್ KKR. ಇದಾಗ್ತಾ ಇರೋದು ಈಡನ್ ಗಾರ್ಡನ್ಸ್ ಕೋಲ್ಕತ್ತಾ ಅಲ್ಲಿ. ಕ್ವಿಕ್ ಔಟ್ ಫೀಲ್ಡ್ ಇರುತ್ತೆ, ಬ್ಯಾಟಿಂಗ್ ಫ್ರೆಂಡ್ಲಿ ಆಗಿರುತ್ತೆ. KKR ಅವರಂತೂ ಮುಟ್ಟಿದ್ದೆಲ್ಲ ಚಿನ್ನ, ಏನೇ ಮಾಡಿದ್ರು ವಿನ್ ಆಗ್ತಾ ಇದ್ದಾರೆ. ಬಟ್ ಪಂಜಾಬ್ ಅವರಂತೂ ಮುಟ್ಟಿದ್ದೆಲ್ಲ ಕಳಪೆ ಆಗ್ತಾ ಇದೆ, ಏನ್ ಮಾಡಿದ್ರು ಲಾಸ್ ಆಗ್ತಾ ಇದ್ದಾರೆ. ಲಾಸ್ಟ್ ಓವರಿಗೆ ಬಂದು ಸೋಲ್ತಾ ಇದ್ದಾರೆ. ಟಾಪ್ ಆರ್ಡರ್ ಇಂದ ರನ್ಸೇ ಬರ್ತಾ ಇಲ್ಲ. ಇವರಿಬ್ರ ಹೆಡ್ ಟು ಹೆಡ್ ನೋಡ್ತಾ ಇದ್ರೆ 32 ಮ್ಯಾಚ್ ಅಲ್ಲಿ KKR ಅವ್ರು 21 ಗೆದ್ದವ್ರೆ, ಪಂಜಾಬ್ ಅವ್ರು 11 ಗೆದ್ದವ್ರೆ. ಎಷ್ಟು ಅಂತ ಪಾಪ ಪಂಜಾಬ್ ಅವ್ರು ಸೋಲ್ತಾರ ಮಗ. ಅವ್ರು ವಿನ್ ಆಗ್ಲಿ ಅಂತಾನೆ ಅನ್ಸುತ್ತೆ, ಆದ್ರೆ ಆನಂದ್ ಮಕ್ಕಳು ಕೊನೆ ತನಕ ಬಂದು ಸೋಲ್ತಾರಪ್ಪ. ನನ್ನ ಇವತ್ತಿನ ಪ್ರಿಡಿಕ್ಷನ್ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಟಾಸ್ ಆದ್ಮೇಲೆ ಅಪ್ಡೇಟ್ ಮಾಡ್ತೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಕ್ಕೆ ಹೋಗ್ಬೇಡಿ.